ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೆಂಡತಿ ಆದವಳಿಗೆ ಅವಳ ಗಂಡ ಕಳ್ಳನೋ ಸುಳ್ಳನೋ ಕುಡ್ಕೊಳೋ ಏನಾದ್ರೂ ಸಹಿಸ್ಕೊತಾಳೆ. ಆದ್ರೆ ಅವ್ರ ಮನಸ್ಸಲ್ಲಿ ಬೇರೆ ಅವಳಿಗೆ ಜಾಗ ಕೊಟ್ಟಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಹೆಂಡತಿ ಆದವಳು ಅದ್ ಹಿಂಗ್ ಸಹಿಸ್ಕೊತಾಳೆ. ಅದಕ್ಕೆ ಆ ಮನೆ ನಾನು ಬಿಟ್ಟಿದ್ದೀನಮ್ಮ. ನಾನಿಲ್ಲಿರೋದ್ರಿಂದ ನಿಮ್ಗೋ ಪೊಲೀಸ್ ಅಪ್ಪಂಗೋ ತೊಂದರೆ ಆಗ್ತಿದ್ರೆ ಹೇಳ್ಬಿಡಿ. ಹೊರೆ ಆಗಕ್ ನಂಗೆ ಇಷ್ಟ ಇಲ್ಲ. ನನ್ನ ದಾರಿನ ನಾನು ನೋಡ್ಕೋತೀನಿ. ಅಂದ್ರೆ ಈ ಮನೇನ ಬಿಟ್ಟು ಹೋಗ್ತೀಯ ನೀನು? ಇನ್ನೇನ್ ಮಾಡ್ಲಮ್ಮ, ನನ್ನಿಂದ ನಿಮ್ಗೆ ಯಾಕೆ ನೋವು? ಕಷ್ಟನೋ ಸುಖನೋ ಕೂಲಿ ಕೆಲಸ ಮಾಡ್ಕೊಂಡು ನನ್ನ ಜೀವನ ನೋಡ್ಕೋತೀನಿ. ಹಾಗೆಲ್ಲ ಹೇಳ್ಬೇಡ ಮಗಳೇ. ನಾನೇನ ಹೊತ್ತದಾಗ್ಲೇ ಭಾರ ಆಗದೆ ಇರೋಳು, ಈಗ ನಮಗ್ ಭಾರ ಆಗ್ತೀಯ? ನಾನು ನಿಮ್ಮಪ್ಪ ಕೊನೆವರೆಗೂ ನಿನ್ನನ್ನು ನೋಡ್ಕೊಳ್ತೀವಿ ಕಣೆ. ಓ ಆದ್ರೆ ಒಂದು ಮಾತು ಮಗಳೇ, ಒಂದು ಹೆಣ್ಣು ಮದ್ವೆ ಆಗಿ ಹೋದ್ಮೇಲೆ ಗಂಡನ ಮನೆಯಲ್ಲಿ ಕಷ್ಟನೋ ಸುಖನೋ ಏನೇ ಸಮಸ್ಯೆ ಬಂದ್ರೂ ಅದನ್ನು ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಹೌದಮ್ಮ, ಆದ್ರೆ ಇರೋರಿಗೆ ನನ್ನಲ್ಲಿರೋ ಗುಣಕ್ಕಿಂತ ದೇಶನಲ್ಲಿರೋ ರೂಪನೇ ಮುಖ್ಯ ಆಗೋಯ್ತು. ಏನ್ ಮಾಡ್ಲಿ? ನನ್ಗೆ ಯಾಕೋ ಅಳಿಯಂದ್ರು ಈ ತರ ಮಾಡಿದ್ದಾರೆ ಅನ್ನೋದನ್ನ ನಂಬಕ್ಕೆ ಆಗ್ತಿಲ್ಲ ಮಗಳೇ. ನೋಡು, ಒಂದ್ಸಲ ಅವನ ಜೊತೆಲಿ ಕೂರಿಸ್ಕೊಂಡು ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡು. ಅವರಿಂದ ಒಂದ್ ವೇಳೆ ತಪ್ಪಾಗಿದ್ರೆ ನೀನ್ ಬುದ್ಧಿ ಹೇಳು. ಅವ್ರು ನಿನ್ ಮಾತು ಕೇಳಲಿಲ್ವಾ, ಇಲ್ಲಕ್ಕೆ ಕರ್ಕೊಂಡ್ ಬಾ, ನಾನು ಅವ್ರಿಗೆ ಹೇಳ್ತೇನೆ. ನೀನು ಹೇಳ್ದಂಗ್ ಮಾಡಕ್ ಆಗಲ್ಲ ಅಮ್ಮ. ಈಗ ಅವ್ರಿಗೆ ನನ್ನ ಅಗತ್ಯ ಇಲ್ಲ. ಹಿಂಗ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ಯಾಕಂದ್ರೆ ಅವರು ಹೆಂಡತಿಯಾಗಿ ಅವತ್ತು ಒಪ್ಕೊಂಡಿದ್ರು. ಹೆಂಡತಿ ಆಗ್ಬೇಕು ಅಂದ್ರೆ ನೋಡಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಅನ್ನವಾಗಿರ್ಬೇಕಮ್ಮ. ಹಾಗಾದ್ರೆ ಈಗೇನ್ ಮಾಡ್ತೀಯ? ಹಣೆ ಬರದಲ್ಲಿ ಬರ್ದಂಗಾಗತ್ತೆ, ಅನ್ಭವಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹತ್ರನೇ ಬರ್ತಿದ್ದೆ. ಸರ್, ನನ್ನ ಮಗನಿಗೆ ತಟ್ ಬೇರೆ ಹೊಲ್ಕೊಡ್ತೀನಿ ಅಂತ ಹೇಳಿದ್ರ, ನಾವೇ ನಿಮ್ಮನ್ನ ನೋಡ್ಕೊಂಡ್ ಬರ್ಬೇಕು ಸರ್. ಸಂತೋಷ, ತಗೊಳ್ಳಿ ಸರ್ ಯೂನಿಫಾರ್ಮ್. ನೋಡು, ಹೊಸ ಯೂನಿಫಾರ್ಮ್ ಹಾಕೊಂಡು ಖುಷಿಯಾಗಿ ಚೆನ್ನಾಗಿ ಎಕ್ಸಾಮ್ ಬರೀಬೇಕು. ಥ್ಯಾಂಕ್ಸ್ ಅಣ್ಣ. ಅಪ್ಪ ಕೊಡಿರ್ಲಿ. ಇದೇನಣ್ಣ ಇದು? ದೀಪು ಚಿತ್ರ ಬಿಡಿಸಿದ್ದೀರಾ? ಅದು ನನ್ನ ಪ್ರೀತಿ ಸಂಕೇತ. ನೀವು ಮಾಡಿರೋ ಉಪಕಾರಕ್ಕೆ ನಿಮ್ಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನನ್ನ ಹತ್ರ ಇರೋದು 200 ರೂಪಾಯಿ. ದಯವಿಟ್ಟು ತಗೊಳ್ಳಿ ಸರ್. ಬೇಡ ಸರ್, ನಾನಿದೊಂದು ದುಡ್ಡುಗೋಸ್ಕರ ಮಾಡಲಿಲ್ಲ, ನಿಮ್ಮ ಮಗನ ಸಂತೋಷಕ್ಕೋಸ್ಕರ ಮಾಡಿದ್ದು. ನಿಮ್ಮಲ್ಲಿರೋ ಒಳ್ಳೆತನಕ್ಕೆ ಆ ದೇವರು ನಿಮ್ಗೆ ಒಳ್ಳೇದೇ ಮಾಡಲಿ ಸರ್. ಏನು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರೋ ಅದೆಲ್ಲ ಈಡೇರಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರೇನು ಅಂತ ತಿಳ್ಕೊಬೋದಾ ಸರ್? ಚಿರಾಗ್ ಅಂತ ಸರ್. ಈ ಥರ ಒಂದು 4 ಜನಕ್ಕೆ
ಸಹಾಯ ಮಾಡ್ಬೇಕನ್ನೋದೇ ನನ್ನ ಉದ್ದೇಶ. ನಿಮ್ಗೆ ಗೊತ್ತಿರೋ ಸ್ವಲ್ಪ ಜನರಿಗೆ ನನ್ನ ಬಗ್ಗೆ ಒಂದು 4 ಒಳ್ಳೆ ಮಾತು ಹೇಳಿ ಸರ್. ಖಂಡಿತ ಹೇಳ್ತೀನಿ ಸರ್. ಆಲ್ ದ ಬೆಸ್ಟ್ ಕಣ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾನು ಕೆಲಸ ಮಾಡಿದ್ದು ನನಗೆ ತೃಪ್ತಿ ಕೊಡ್ತು. ಇದಕ್ಕೆಲ್ಲ ಕಾರಣನೇ ದೀಪ ಅವರು. ಅವರು ಹೀಗೆ ಸಣ್ಣ ಪುಟ್ಟ ಸಹಾಯ ಮಾಡ್ತಾನೆ ಇರ್ತಿದ್ರು. ಅವರಲ್ಲಿರೋ ಗುಣನ ನಾನು ಅಳವಡಿಸ್ಕೊಂಡೆ. ಕೆಲವು ಸರ್ತಿ ದುಡ್ಡಿಸ್ಕೊಳ್ದೆ ನಿಸ್ವಾರ್ಥದಿಂದ ಕೆಲಸ ಮಾಡಿದ್ರೆ ಎಷ್ಟು ಆತ್ಮತೃಪ್ತಿ ಸಿಗುತ್ತಲ್ವಾ, ಇವತ್ತು ಗೊತ್ತಾಯ್ತು. ಥ್ಯಾಂಕ್ಸ್ ದೀಪ ಅವರೇ. ದೀಪು, ಏನ್ ಮಾಡ್ತಿದ್ಯಮ್ಮ? ಏನಿಲ್ಲ ಅಮ್ಮ. ನೀನ್ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ. ಮೊನ್ನೆ ನೀನು ಪ್ರೀತಿ ಬಗ್ಗೆ ಕೇಳಿದಾಗ್ಲೇ ಏನೋ ಸಮಸ್ಯೆ ಆಗಿದೆ ಅನಿಸ್ತು. ಬಿಡು, ನೀನು ಹೇಳ್ದೇ ಇದ್ರೂ ಪರವಾಗಿಲ್ಲ. ಆದರೆ ಮಗಳು ನೋವಲ್ಲಿದ್ದಾಳೆ ಅಂತ ಈ ಹೆತ್ತಕ್ಕಳಿಗೆ ಗೊತ್ತಾಗಲ್ವಾ ಮಗಳೇ? ನೋಡು ಮಗಳೇ, ನಮ್ಮ ಜೀವನನ ನಾವೇ ಸರಿ ಮಾಡ್ಕೋಬೇಕು. ಅದಾಗಬೇಕು ಅಂದರೆ ನಾವು ಸ್ವಲ್ಪ ಸ್ವಾರ್ಥಿಗಳಾಗಬೇಕಾಗತ್ತೆ. ನೋಡು, ಬೇರೆ ಯೋಚನೆ ಬಿಟ್ಟು ಮೊದಲು ನಿನ್ನ ಸಂಸಾರನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು. ಕೆಲವೊಂದನ್ನು ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆ ಆಗಿದ್ರು ನಾನು ಅದಕ್ಕೆ ಏನಾದರೂ ಸಲಹೆ ಕೊಡ್ಬೋದು, ಇಲ್ಲ ನಿನ್ನ ಸಮಾಧಾನ ಪಡಿಸ್ಬೋದು. ಆದರೆ ಅದನ್ನು ಸರಿ ಮಾಡೋದಕ್ಕೆ ನನ್ನಿಂದ ಆಗಲ್ಲ. ನೀನೇ ಮಾಡ್ಕೋಬೇಕು. ನಾನು ಹೇಳಿದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೆಜ್ಜೆ ಇಡು. ಒಳ್ಳೇದ? ಅಮ್ಮ ಮಗಳಿಬ್ರು ದೇವ್ರ ಮುಂದೆ ನಿಂತ್ಕೊಂಡು ಯಾವುದೋ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡ್ತಿರೋ ಹಾಗಿದೆ. ಅದೇನಿಲ್ಲ ರೀ, ಹಬ್ಬಕ್ಕೆ ದೀಪನೇ ಅಲ್ವಾ ದೇವ್ರ ಮನೆ ಅಲಂಕಾರ ಮಾಡಿದ್ದು, ಅದ್ರ ಬಗ್ಗೆ ಮಾತಾಡ್ತಿದ್ರು ಅಲ್ವಾ ಅವಳೇ? ನಮ್ಮ ದೀಪು ಅಂದ್ರೆ ಸುಮ್ಮನೆನಾ? ಅವಳಿಗೆ ಯಾವುದೇ ಜವಾಬ್ದಾರಿ ವಹಿಸಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ಅದು ನಮ್ಮ ಮನೇಲಾಗ್ಬೋದು ಅಥವಾ ಅವಳ ಗಂಡನ ಮನೇಲಾಗ್ಬೋದು, ಎಲ್ಲೇ ಆಗಲಿ. ದೀಪು ಜೀವನ ಏನೋ ಚೆನ್ನಾಗಿದೆ. ನಮ್ಮ ನರಸಿಂಹನೂ ಕೂಡ ಈ ಸಲ ನನಗೆ ಮಾತು ಕೊಟ್ಟಿದ್ದಾನೆ, ಎಲ್ಲವನ್ನು ನಾನೇ ಜವಾಬ್ದಾರಿ ತಗೊಂಡು ನಿಭಾಯಿಸ್ತೀನಿ ಅಂತ. ನೋಡಬೇಕು.